ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದರೆ? ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಸಬ್ಬಸಿಗೆ ಪಲ್ಯ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಇದು ಜೋಳದ ರೊಟ್ಟೆ ಇದ್ರ ಜೊತೆ ಆಮೇಲೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತದೆ. ಮೊದಲಿಗೆ ನಾನು 2 ಕಟ್ಟು ಸಬ್ಬಸಿಗೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಸೋಸಬೇಕು. ಚೆನ್ನಾಗಿ ಸೋಸಿ ಈ ಥರ ಉದ್ದುದ್ದಾಗಿ ಸೋಸಬೇಕು. ಸೊಪ್ಪಿನ ಥರ ಈ ಥರ ಉದ್ದಾಗಿ ಸೋಸಿ ಸ್ವಲ್ಪ ನೀರು ಅಂದರೆ 3 ಅಥವಾ 4 ಟೈಮ್ ಸ್ವಚ್ಛಾಗಿ ತೊಳ್ಕೊಳ್ಳಬೇಕು. ಅಂದರೆ ಸಿಕ್ಕಾಪಟ್ಟೆ ಮಣ್ಣು ಇರುತ್ತಲ್ಲ, ಸ್ವಚ್ಛಾಗಿ ತೊಳ್ಕೊಬೇಕು. ಇದನ್ನು ತೊಳೆದ ನಂತರ ಇವನ್ನೆಲ್ಲ ತೆಗೆದುಕೊಂಡು ಚಿಕ್ಕ ಅಥವಾ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಉದ್ದುದಿರುತ್ತಲ್ಲ ಸಬ್ಬಸಿಗೆ, ಈಗ ಚಿಕ್ಕಾಗಿ ಈ ಥರ ಚಾಕುವಿನಿಂದ ಅಥವಾ ಕುಡುಗೋಲಿಂದ ನಾವು ಕಟ್ ಮಾಡ್ತೇವೆ. ನಾವು ಜೋಳದ ರೊಟ್ಟಿಯಲ್ಲಿ ತಿಂತೀವಿ, ಚೆನ್ನಾಗಿರೋದು. ನಂತರ ಈ ಥರ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಳ್ಬೇಕು. ತೊಳೆದ ನಂತರ ಈ ಥರ ಆಗುತ್ತೆ ನೋಡಿ. ಮತ್ತು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಡಬೇಕು. ಅದಕ್ಕೆ 4 ಅಥವಾ 5 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ಮೆಣಸಿಕಾಯಿ ಆದರೆ ಮೆಣಸಿಕಾಯಿ ಅಥವಾ ಮೆಣಸಿಕಾಯಿ ಅಥವಾ ಹಸಿ ಹಿಂಡಿ ಮೆಣಸಿಕಾಯಿ ಚಟ್ನಿ ಸಾಕು. 3 ಅಥವಾ 4 ಮೆಣಸಿಕಾಯನ್ನು ತೆಗೆದು ಈ ಥರ ಕುಟ್ಕೋಬೇಕು. ನಂತರ ಇದು ಬಾಣಲೆಯನ್ನು ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿ ಜಜ್ಜಿರುವಂಥ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣವರೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿ ಫ್ರೈ ಮಾಡಿ. ಅದೇ ಥರ ನಾವು ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕಬೇಕು. ಅದು ಕೂಡ ಸ್ವಲ್ಪ ಕಂದು ಬಣ್ಣ ಫ್ರೈ ಮಾಡಬೇಕು. ಹಾಗೆ ನಾನು ಮೊದಲೇ ತೊಗರಿಬೇಳೆಯನ್ನು ನೆನೆಸಿದ ತೊಗರಿಬೇಳೆಯನ್ನು 1 ಕಪ್ ಆಗುವಷ್ಟು ಹಾಕಬೇಕು. ಅಥವಾ ನೀವು ಹೆಸರು ಕಾಳನ್ನು ಕೂಡ ಕುದಿಸಿ ಹಾಕ್ಬೋದು, ಇನ್ನೂ ಟೇಸ್ಟ್ ಆಗಿರುತ್ತದೆ. ಆಮೇಲೆ ನಾವು ಕಟ್ ಮಾಡಿರುವಂಥ ಸಬ್ಬಸಿಗೆಯನ್ನು ಈಗ ಫ್ರೈ ಆದಂಥ ಉಳ್ಳಾಗಡ್ಡೆಯಲ್ಲಿ ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ನೀರೆಲ್ಲ ಬಸಿದು ಹಾಕಬೇಕು. ಮತ್ತು ಬಸಿದ ಮೇಲೆ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಎಲ್ಲನೂ ಈ ಥರ ಎಲ್ಲಾಗಿ ಕಲಿಸ ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಹಾಕಿ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಸೊಪ್ಪು ಚೆನ್ನಾಗಿ ತಿರುಗುತ್ತೆ. 1 ಹನಿ ನೀರು ಬೇಕಂದರೆ ಒಣ ಆದರೆ ಅಷ್ಟೇ ನೀರು ಹಾಕಬೇಕು. ಸ್ವಲ್ಪ ಅಂದರೆ 1 ಹನಿ, ಇಲ್ಲಪ್ಪ ಅಂದರೆ ಎಣ್ಣೆಲೇ ಡ್ರೈ ಆಗಬೇಕು. ನಾನು 1 ಚೂರು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಲಿಕ್ಕೆ ಬಿಡ್ತೀನಿ. 5 ನಿಮಿಷ ಬೇಯಿಸಿದ ನಂತರ ಈ ಥರ ಆಗುತ್ತೆ. ಅಂದರೆ ಬೇಳೆನೂ ಬೇಯುತ್ತೆ, ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲವನ್ನು ಬೇಯುತ್ತೆ ನೋಡಿ. ಈ ಥರ ಪಲ್ಯ ರೆಡಿ. ಇದು ಜೋಳದ ರೊಟ್ಟೆ ಚಪಾತಿ ಜೊತೆ ತಿನ್ನಿ. ಹೀಗೆ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್.